ಮಲಗಿದವ್ರು ಹೆಂಗೆ ಬರಕ್ಕೆ ಬರ್ತೈತ್ರಿ? ಎಚ್ಚರದಿವಂತ ಮನೆಯಿಂದ ಇಲ್ಲಿ ತನಕ ಬಂದೀವಿ, ಮತ್ತಿಷ್ಟು ಕಣ್ಣು ತೆಗದೆ ಕುಂತೀವಿ, ಎರಡೂ ಕಣ್ಣೇ ತೆಗೆದೀವಿ, ಬೆಳಕಿಸ್ಲಾರ್ದಂಗೆ ನೋಡಕತ್ತೀವಿ, ಮತ್ತೆ ಎಚ್ಚರದಿರೇ ಇಲ್ಲ ಅಂದ್ರೆ ಏನರ್ಥ ಅಂತ ನಮಗೆ ಸಂಶಯ ಬರ್ತದೆ. ಹೌದ್ರಿ? ಆದ್ರೆ ಇವತ್ತು ನಿಜವಾದ ಎಚ್ಚರ ಯಾವುದು ಪ್ರಶ್ನೆ ಮಾಡ್ಯಾರ ನಿಜಗೊಂಡ್ರು. ನಿಮಗೇನಾರು ಗೊತ್ತದ ಏನಾದರೂ ಉತ್ತರ? ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಹೌದಿಲ್ರಿ? ನಾವೆಲ್ಲ ದಿನನಿತ್ಯ ಹೇಳ್ತೀವಿ, ಜಾಗೃತ ಅವಸ್ಥೆಯಲ್ಲಿ ಎಷ್ಟೋ ಪುಣ್ಯ ಪಾಪಗಳನ್ನು ಮಾಡ್ತಾ ಇದ್ದೀವಲ್ಲ. ಅವರಂತಾರ ಇದು ಎಚ್ಚರ ಅಲ್ಲ ಅಂದ್ರೆ ಅವರು, ಇದು ಕರೆ ಎಚ್ಚರ ಅಲ್ಲ. ಇವು ಏನದವಲ್ಲ ದಿನನಿತ್ಯ ನಾವು ಅನುಭವಿಸ್ತಕ್ಕಂಥ ಜಾಗ್ರ, ಸ್ವಪ್ನ, ಸುಷುಪ್ತಿ ಅಂತ ನಾವು ಕರಿತೀವಿ. ಎಚ್ಚರ, ಕನಸ, ನಿದ್ದೆ, ಇವು 3 ದಿನ ಅದಾವಿಲ್ಲ, ಇವು ಎಲ್ಲ ಕರ್ಮಾನುಗುಣವಾಗಿ ಬರ್ತಕ್ಕಂಥ ಅವಸ್ಥೆಗಳು. ಇವುಗಳನ್ನು ನೀ ಎಚ್ಚರಾಗಂತ ನಾವು ಹೇಳೋ ಜರತ್ತ ಇಲ್ಲ ನಿಮಗೆ. ಯಾಕ್ರಿ? ಎಷ್ಟಕ್ಕೆ ಹೇಳ್ತೀರಿ? ಮುಂಜಾನೆ 4ಕ್ಕೆ ಎದ್ದೀವ್ರಿ, 3ಕ್ಕೆ ಎದ್ದೀವ್ರಿ ಹೇಳ್ತೀವಿ ನಾವು. ಯಾಕೆ ಎದ್ರಿ ಅಂದ್ರೆ ಸಂಸಾರದಲ್ರಿ, ಗಂಡದರಿಗೆ ಅಡುಗೆ ಮಾಡ್ಬೇಕು, ಬುತ್ತಿ ಕಟ್ಟಬೇಕು, ಮಕ್ಕಳು ಶಾಲೆಗೆ ಕಳಿಸ್ಬೇಕು, ಇಟೆಲ್ಲ ವ್ಯವಹಾರ ಅದ. ಮತ್ತು ಹೇಳಲಿಲ್ಲ ಅಂದ್ರೆ ಹೆಂಗೆ ನಡೀತದ್ರಿ? ನಾವೆಲ್ಲ ಇನ್ನೊಂದು 5 ನಿಮಿಷ ಮಲಗಬೇಕಂತೀವಿ ಕರೆ, ಆದರೂ ಕೂಡ ಕರ್ಮ ನಮ್ಮನ್ನು ಹೊರಗೆ ಎಳ್ಕೊಂಡು ಬರ್ತದ ಅದು. ಹೌದಿಲ್ರಿ? ಏಟು ಒದ್ದಾಡಿದ್ರು ನಿದ್ದೆ ಹತ್ತಲಿಲ್ರಿ, ಅದಕ್ಕೆ ಎದ್ದು ಬಿಟ್ಟಿವಿ ನೋಡ್ರಿ ಅಂತೀರಿ ಇಲ್ಲಿ ಮಾತು ನೀವು. ನಾವು ಅಂತೀವಿ ಮುಂದೆ ಕೆಲಸಕ್ಕೆ ಹೋಗ್ಬೇಕು, ಅದಕ್ಕಾಗಿ ಹೇಳ್ತೀವ್ರಿ, ಇಲ್ಲ ಅಂದ್ರೆ ಯಾಕೆ ಹೇಳ್ತಿದ್ವಿ ಅಂತ ನಾವು ಅಂತೀವಿ. ಬಸವಣ್ಣ ಕೇಳ್ರಿ, ಯಾಕೆ ಎದ್ದೇಳ್ತಿದ್ದಪ್ಪ ಅಂದ್ರೆ ಏನು ಹೇಳಿದ ಬಸವಣ್ಣ? ಆನು ಆರಂಭ ಮಾಡುವೆನಯ್ಯ ಗುರು ಪೂಜೆಗೆಂದು. ನಾ ಯಾಕೆ ಎದ್ದೇಳ್ತೀನ್ರಿ ಅಂದ್ರೆ ಸಂಸಾರ ಮಾಡಕ್ಕೆ ಅನ್ಲಿಲ್ಲ, ವ್ಯವಹಾರಕ್ಕೆ ಅನ್ಲಿಲ್ಲ, ಅಂಗಡಿ ತೆಗಿಯಕ್ಕೆ ಅಂದಿಲ್ಲ. ನಾನು ಎದ್ದಿದ್ದು ಯಾಕ ಅಂತ ಕೇಳಿದ್ರೆ ಪರಮಾತ್ಮನ ಸಲುವಾಗಿ ಎದ್ದೇಳ್ತೀನಿ. ಹೆಂಗದರಿ ಮಹಾತ್ಮರದು? ನಾವು ಹೇಳ್ತೀವಿ ಪ್ರಪಂಚಕ್ಕಾಗಿ ಹೇಳ್ತೀವಿ. ಬ್ಯಾಡ ಅಂದ್ರೂ ನಮ್ಮ ಕರ್ಮ ನಮ್ಮನ್ನು ಎಬ್ಬಿಸಿ ಹೊರಗೆ ತಂದು ಪುಣ್ಯ ಪಾಪ ಕರ್ಮಗಳನ್ನು ಮಾಡಕ್ಕೆ ಹಚ್ಚುತ್ತದೆ ಅದು. ಆದರೆ ಈ ಎಚ್ಚರದ ಅವಶ್ಯಕತೆ ಮಹಾತ್ಮರಿಗೆ ಇಲ್ಲ. ಇವೆಲ್ಲ ಪ್ರಾರಬ್ಧಕ್ಕನುಸಾರವಾಗಿ ನಡೀತಕ್ಕಂಥ ಅವಸ್ಥೆಗಳಿದ್ರ ಇವತ್ತು ಕೇಳಕತ್ತಾರ ನಿಜವಾಗಿರ್ತಕ್ಕಂಥ ಎಚ್ಚರ ಯಾವುದು ನೋಡ್ರಿ. ಶಂಕರಾಚಾರ್ಯರು ಪ್ರಶ್ನೆ ಮಾಡಿದ್ರು, ಜಾಗರ್ತಿಕೋಯೋ. ನೋಡ್ರಿ, ಯಾರು ನಿಜವಾಗಿ ಎಚ್ಚರ ಆದವ್ರಿ? ಯಾರು ನಿಜವಾಗಿ ಎಚ್ಚರ ಆದವರು? ಸದಸದ್ವಿವೇಕಿ. ಉತ್ತರ ಹೇಳಿದ್ರು ಅವರು. ಇಲ್ಲಿ ಅವರು ನಿಜಗೊಂಡ್ರು ಅದೇ ಹೇಳಿದರು. ಯಾವುದು ಶೋಭಿಸ್ತಕ್ಕಂಥ ಎಚ್ಚರ ಅಂದ್ರೆ ಸದಸದ್ವಿವೇಕ. ವಿವೇಕ ಯಾರು ಮಾಡಾಕತ್ತೀವಿ, ಸತ್ಯ ಯಾವುದು ಅಸತ್ಯ ಯಾವುದು ಅಂತಕ್ಕಂಥದ್ದನ್ನ ಯಾವನು ಬೇರ್ಪಡಿಸುವ ತನ ಯಾವನ ಅಂತಃಕರಣಕ್ಕೆ ಬಂದದ ಅವನೇ ನಿಜವಾಗಿರ್ತಕ್ಕಂಥ ಎಚ್ಚರ ಆದವರು. ಉಳಿದವರು ಎಚ್ಚರ ಆದ್ರೂ ಕೂಡ ಮಹಾತ್ಮರ ದೃಷ್ಟಿಯೊಳಗೆ ನಾವೆಲ್ಲ ಮಲಗಿದವ್ರೆ. ಮಲಗಿವಿ. ನಾವು ಎಲ್ಲಿ ಮಲಗಿವಿ? ಕಾಮದ, ಮೋಹದ, ಅಜ್ಞಾನದ ನಿದ್ದೆಯಲ್ಲಿ ಹಿಂಗೆ ಮಲಗಿವಿ. ಎಷ್ಟು ಮಂದಿ ಮಹಾತ್ಮರು ಮೈ ಕಚ್ಚಿ ಹೆಚ್ಚಿ ಹೇಳಾಕತ್ತಿದ್ರು, ಒಬ್ಬರ ಎಚ್ಚರಾಗಿ ಹೊರಗೆ ಬರ್ಬೇಕಲ್ರಿ? ಬರಲೇ ಇಲ್ಲ. ನಾವು ಬಂದಿವೇನು? ಮಹಾತ್ಮರಂತರ ನಮಗೆ ನಿದ್ದೆ ಹತ್ತುವಲ್ತಂತ ನಾವು ಆರಾಮಾಗಿ ಇನ್ನಿಷ್ಟು ಮಕ್ಕೊಂಡ್ರೆ ಚಲೋ ಅಂತ ನಾವು ಅಂತೀವಿ. ಏನ್ರಿ? ನಿದ್ರೆ ಬಾರದಿದೆನ್ನ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವನೆನೆನೆದು. ನಿಜಗೊಂಡ್ರಂತಾರ ಪರಿಭವ ದುಃಖ, ಈ ಜನ್ಮ ಮರಣ ಅಂತಕ್ಕಂಥ ದುಃಖವನ್ನ ನೆನಪು ಮಾಡಿಕೊಂಡ್ವಿ ಅಂದ್ರೆ ನಾನು ನಿದ್ದಿನೇ ಹತ್ತುವಲ್ತಂತ ಮಹಾತ್ಮರಂತಾರ. ನಾವು ಮಸ್ತ್ ಮಲ್ಕೊಂಡಿವಿ ನೋಡ್ರಿ. ಎಷ್ಟು ಮಂದಿ ಎಬ್ಬಿಸಕತ್ತಾರ? ಶ್ರುತಿ ಮಾತೆ ಎಬ್ಬಿಸಿತು. ಸ್ವಾಮಿ ವಿವೇಕಾನಂದರು ಹೇಳಿರಿ, ಎಚ್ಚರಾಗಿ ಗುರಿ ಮುಟ್ಟುವ ತನ ನಿಲ್ಲದಿರಿ ಅಂತ ಎಲ್ಲ ಜೀವರಾಶಿಗಳಿಗೆ ಮನುಷ್ಯ ಮಾತ್ರರಿಗೆ ಉಪದೇಶ ಮಾಡಿದ್ರು ಕೂಡ ಒಬ್ಬನರ ಎಚ್ಚರ ಆಗಬೇಕಲ್ರಿ? ಇದು ವಿವೇಕ ಅಂತಕ್ಕಂಥದ್ದು ನಮ್ಮೊಳಗೆ ಉದಯ ಆಗಬೇಕಲ್ಲ. ನಾವೆಲ್ಲ ಅಂತೀವಿ, ಹೌದು ನೋಡ್ರಿ ಬರಬೇಕಿತ್ತಲ್ಲ ಈ ವಿಚಾರ, ಯಾಕೆ ಬರಲಿಲ್ಲ? ನಮ್ಮದು ಪುಣ್ಯದ ಅಂತಃಕರಣ ಇಲ್ಲ, ಅದಕ್ಕೆ ಬರಲಿಲ್ಲ. ತಿಳಿತ್ರಿ? ಯಾವನಿಗೆ ಆತ್ಮ ಯಾವುದು ಅನಾತ್ಮ ಯಾವುದು ಅಂತ ಬೇರ್ಪಡಿಸುವ ಈ ವಿಚಾರ ಬರಬೇಕಾದ್ರೆ ಸುಮ್ಮನೆ ಬರಂಗಿಲ್ಲಪ್ಪ. ಅವನು ಪುಣ್ಯ ಇದ್ದರೆ ಬರ್ತದ. ಪುಣ್ಯಾತ್ಮ ಮಾತ್ರ ವಿವೇಕ ಮಾಡ್ತಾನ. ಪರಮಾತ್ಮ ಜಗತ್ತಿನೊಳಗೆ ಎರಡನ್ನ ಕೂಡಿಸಿ ಇಟ್ಟುಬಿಟ್ಟಾನ. ಅದಕ್ಕೆ ನಾವು ಅಸತ್ಯಕ್ಕೆ ಸತ್ಯ ಅಂತ ತಿಳ್ಕೊಂಡಿವಿ, ಸತ್ಯವನ್ನೇ ಮರೆತು ಬಿಟ್ಟಿವಿ. ತಿಳಿತ್ರಿ? ಯಾವುದು ನಿಜವಾಗಿರ್ತಕ್ಕಂಥ ತತ್ವ ಅದು ನಮಗೆ ಗೊತ್ತೇ ಆಗಲಿಲ್ಲ. ಯಾಕಂದ್ರೆ ಪುಣ್ಯದ ಹೃದಯ ಇಲ್ಲ.
ಅದಕ್ಕೆ ಬಳಿಕ ಭವದೊಳು ಸುಕೃತವನೇಕ ಫಲಿಸಲು ಪುರುಷಂಗಹುದು ವಿವೇಕ. ನಿಜಗುಂಡ್ರಂತಾರಪ್ಪ, ಬಹಳ ಜನ್ಮದ ಪುಣ್ಯ ಯಾವನ ಹೃದಯದೊಳಗೆ ಪಕ್ವವಾಗ್ಯದ ಅವನು ಮಾತ್ರ ಈ ವಿಚಾರ ಮಾಡ್ತಾನೆ ಹೊರತು ಅವನಿಗೇನೆ ವಿಚಾರ ಮಾಡಬೇಕಂತಕ್ಕಂಥ ಭಾವನೆ ಹುಟ್ಟುತ್ತದ, ವಿಂಗಡಿಸುವತನ ಬರುತ್ತದ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಆ ವಿವೇಕತನ, ಆ ಧೀರತನ ಎಲ್ಲರಿಗೂ ಆಗಂಗಿಲ್ಲ ಅಂತಾರವರು. ಪರಮಾತ್ಮ ಶ್ರೇಯೋ ಮಾರ್ಗ ಪ್ರೇಯೋ ಮಾರ್ಗ ಅಂತ ಎರಡು ಇಟ್ಟಾನ ಅವನು. ಇದು ಶ್ರೇಯೋ ಮಾರ್ಗ ಯಾವುದು, ಪ್ರೇಯೋ ಮಾರ್ಗ ಯಾವುದು ಅಂತ ಯಾರಿಗೆ ಗೊತ್ತಾಗಬೇಕ್ರಿ? ಅದಕ್ಕೆ ಶ್ರುತಿ ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತದ್ ಸ್ತೌ ಸಂಪರಿತ್ಯ ವಿವಿನಕ್ತಿ ಧೀರಃ ಶ್ರೇಯೋಬಿ ಧೀರೋಬಿ ಪ್ರೇಯಸೋ ಋಣೀತೆ ಪ್ರೇಯೋ ಮಂದೋ ಯೋಗ ಕ್ಷೇಮಾದೃಣೀತೆ. ಹೇಳಿತು ಶ್ರುತಿ ಭಗವತಿಯಪ್ಪ. ಪ್ರಪಂಚದಲ್ಲಿ ಎರಡು ಮಾರ್ಗಗಳದವು. ಆಯ್ಕೆ ಮಾಡಬೇಕಾದ್ರೆ ಸಾಮಾನ್ಯನಿಗೆ ಆಯ್ಕೆ ಮಾಡಕ್ಕೆ ಬರಂಗಿಲ್ಲ ಇವನ್ನ. ಯಾವುದ್ರಿ? ಒಂದು ಶ್ರೇಯೋ ಮಾರ್ಗ, ಒಂದು ಪ್ರೇಯೋ ಮಾರ್ಗ. ರುಚಿಕರ ಮಾರ್ಗ, ಒಂದು ಹಿತಕರವಾಗಿರ್ತಕ್ಕಂಥ ಮಾರ್ಗ. ನಾವೆಲ್ಲ ಹೊಂಟಿವೆಲ್ಲ ಯಾವ ಮಾರ್ಗ ಹಿಡಿದೀವ್ರಿ ಅಂದ್ರೆ ರುಚಿಕರ ಮಾರ್ಗಕ್ಕೆ ಬೆನ್ನತ್ತಿ ಹೊಂಟವ್ರು ನಾವು. ಹೌದಾ ಇಲ್ರಿ? ಹಿತ ಯಾವುದ್ರೊಳಗಂತ ಗೊತ್ತೇ ಇಲ್ಲ ಮನುಷ್ಯನಿಗೆ. ಹಿತ ಎಲ್ಲಿರ್ತದ? ಯಾವುದನ್ನ ನಾನು ಚಿಂತನೆ ಮಾಡೋದ್ರಿಂದ ನನ್ನ ಜೀವನಕ್ಕೆ ಹಿತ ಆಗುತ್ತದಪ್ಪ, ಪರಮಾತ್ಮ ಮನುಷ್ಯ ಜನ್ಮ ಕೊಟ್ಟದ್ದು ಸಾರ್ಥಕ ಯಾವ ವಿಚಾರದಿಂದ ಆಗುತ್ತದಂತ ನಮಗೆ ಗೊತ್ತೇ ಆಗಂಗಿಲ್ಲ ಅದು. ಯಾಕ್ರಿ? ನಾವು ರುಚಿ ಅಂದ್ರೆ ಭಾಳ ಪ್ರೀತಿ ನಮಗೆ. ನೋಡಿರ್ಬೇಕಾದ್ರೆ ಆರಾಮ ಇರಲಿಲ್ಲ ಅಂದ್ರೆ ದವಾಖಾನಿಗೆ ಹೋಗಿರ್ತೀರಿ. ಹೌದಾ? ಡಾಕ್ಟ್ರ್ ಹೇಳ್ತಾರೆ, ನೋಡಪ್ಪ ಭಾಳ ಕರೆದದ್ದು ಉರಿದದ್ದು ತಿನ್ನಬೇಡ, ಬಾಯಿ ರುಚಿ ಯಾವುದಿರ್ತದ ಅದು ಆರೋಗ್ಯ ಕೆಡಿಸ್ತದ. ನೀವೇನಂತೀರಿ? ನಾವು ಅದು ಮುಂಜಾನೆಯಿಂದ ಸಂಜೆ ತನಕ ಅದೇ ಉಣ್ತೀವಿ ನಾವು. ಹೌದ್ರಿ? 3 ಹೊತ್ತು ಕೊಡ್ರಿ ಕರೆದದ್ದು ಉರಿದದ್ದು ಅಂದ್ರೆ ಅದೇ ತಿಂತೀವಿ ನಾವು. ಅದು ಹಿತನೋ ರುಚಿನೋ ಗೊತ್ತಿಲ್ಲ ನಮಗೆ. ಯಾವುದು ಉಣ್ಣೋದ್ರಿಂದ ಹಿತ ಆಗ್ತದ, ಆರೋಗ್ಯ ಸಿಗುತ್ತದ, ಅದ್ರ ಕಡೆ ಗಮನನೇ ಇಲ್ಲ ಮನುಷ್ಯಂದು. ನಾವೆಲ್ಲ ರುಚಿ, ದಿನ ಒಂದು ರುಚಿ ಬೇಕು ನಮಗೆ. ದಿನ ಒಂದೇ ಮಾಡ್ತೀರೇನಂತ ಜಗಳ ಆಡ್ತೀವಿ ಮನ್ಯಾಗ. ಆಡ್ತಾರಿಲ್ರಿ? ಏನು ಅದೇ ರೊಟ್ಟಿ ಪಲ್ಯ ಬೇಸರ ಆಗಂಗಿಲ್ಲ ಏನಂತ ಜಗಳ ಆಡ್ತೀವಿ ನಾವು. ಯಾಕೆ? ರುಚಿ ಬೇಕು ನಮಗೆ. ರುಚಿ ಒಳಗೆ ಭಾಳ ಪ್ರೀತಿ ಅದ. ಯಾವನು ರುಚಿಗೆ ಬೆನ್ನತ್ತಾನ ಅವನು ಜಲ್ದಿ ಸಾಯ್ತಾನ. ತಿಳಿತಿಲ್ರಿ? ಅದಕ್ಕೆ ರುಚಿಯನ್ನು ಅರಿಸಿ ಹೋಗಬೇಡ. ಡಾಕ್ಟ್ರ್ ಹೇಳ್ತಾನಪ್ಪ, ಉರಿದುದ್ದು ಕರೆದದ್ದು ತಿನ್ನಬೇಡ. ಇವನಿಗೆ ಅದ್ರ ಕಡೆ ಲಕ್ಷ್ಯ ಇರಂಗಿಲ್ಲ. ಯಾವನೋ ಅಸ್ತಮಾ ಪೇಷಂಟ್ ಇದ್ದಂತ ನೋಡ್ರಿ, ಅಸ್ತಮಾ ಪೇಷಂಟಿಗೆ ಅತಿ ಬಿಸಿಲು ಆಗಿ ಬರಂಗಿಲ್ಲ, ಅತಿ ಚಳಿನೂ ಆಗಿ ಬರಂಗಿಲ್ಲ. ಪಾಪ ಏನು ಮಾಡ್ತಾ, ಹೆಚ್ಚಾಗ್ತದದು ಧಮ. ಹೆಚ್ಚಾಯಿತು ತೇಕಾಕತ್ತಿದ. ಡಾಕ್ಟ್ರ್ ಹತ್ರ ಹೋದಂತ. ಡಾಕ್ಟ್ರ್ ಹತ್ರ ಹೋದ ಬಳಿಕ ತೋರಿಸಿದ್ರು. ಡಾಕ್ಟ್ರ್ ಅವನಿಗೆ ಔಷಧ ಕೊಟ್ಟರು. ನೋಡಪ್ಪ ಭಾಳ ಹೆಚ್ಚಾಗ್ಯದ, ಅದಕ್ಕೆ ಲೈಟ್ ಫುಡ್ ತೊಗೋಬೇಕು ನೀನು, ಭಾಳ ಹೆವಿ ಫುಡ್ ತೊಗೊಳಕ್ಕೆ ಹೋಗ್ಬೇಡ, ಹಗುರಾಗಿರ್ತಕ್ಕಂಥದ್ದನ್ನು ನೀ ತಿನ್ನು ಅಂದ್ರಂತ. ಆಯ್ತು ರೀ ಅಂದ. ದವಾಖಾನಿಗೆ ಹೋಗಿ ಗುಳಿಗೆ ತೊಗೊಂಡ, ಔಷಧ ತೊಗೊಂಡ, ಬರುತ್ತಿದ್ದ. ಬಜಿ ಕರಿಯಕತ್ತಿದ್ದರಿ, ಮ್ಯಾಲೆ ತೇಲಾಕತ್ತಿದ್ವು. ಅವ ಅಂದಲ್ಲ, ಡಾಕ್ಟ್ರ್ ಏನು ಹೇಳ್ಯಾನ? ಲೈಟ್ ಫುಡ್ ತಿನ್ನಂದಾನ, ಹಗುರಿದ್ದು ತಿನ್ನಂದಾನ. ಮತ್ತು ಇದು ಹಗುರದ ಅಂತಾನೆ ಮ್ಯಾಲೆ ತೇಲಾಕತ್ತದ, ಅದಕ್ಕೆ ಇದು ತಿನ್ನಬೇಕಂತ 1 ಕಿಲೋ ತೊಗೊಂಡಂತ ಬಜಿ. 1 ಕಿಲೋ ತೊಗೊಂಡ ಮನೆಗೆ ಹೋಗಿ ತಿಂದ. ಏನಾದ? ಆ ಕಡೆನೇ ಹೋಗೇ ಬಿಟ್ಟ. ಆ ಕಡೆ ಅವ ಯಾಕೆ ಗೊತ್ತಿಲ್ಲ ಅವನಿಗೆ. ಹಗುರ ಅಂದ್ರೆ ಏನು? ಸ್ವಲ್ಪ ತಿನ್ನಪ್ಪ, ಸ್ವಲ್ಪ ತಿನ್ನಬೇಕು. ಭಾಳ ಆಯ್ತಂದ್ರೂ ಆಯಾಸ ಆಗ್ತದ ಊಟ ಮಾಡಿದ್ದು. ಗೊತ್ತಿಲ್ಲ ಅವನಿಗೆ. ರುಚಿಗೆ ಬೆನ್ನತ್ತಿರ್ತಕ್ಕಂಥ ಜೀವನಿಗೆ ಹಿತದ ಕಡೆ ಮುಖ ಮಾಡಬೇಕಾದ್ರೆ ಅಷ್ಟು ಸರಳಾಗಿ ಬರಂಗಿಲ್ಲ ಅಂತಾರ ಅವರು. ಹಿತ ಏನು ಉಂಡ್ರೆ ನಮಗೆ ಆರೋಗ್ಯ ಸಿಗುತ್ತದ, ಅದು ಹಿತ. ನಮಗೂ ಸದ್ಗುರುನಾಥ ಅಂತಕ್ಕಂಥ ಡಾಕ್ಟ್ರು ವೈದ್ಯರು ಹೇಳಕತ್ತಾರಪ್ಪ, ರುಚಿಕರ ಮಾರ್ಗವನ್ನು ಬೆನ್ನತ್ತಿ ಹೊಂಟಿದೆಲ್ಲೋ, ಆದರೆ ನಿನಗೆ ಸುಖ ಇಲ್ಲಪ್ಪ, ಅದು ದುಃಖನೇ ಕೊಡುತ್ತದ. ಅದಕ್ಕೆ ಹಿತವಾಗಿರ್ತಕ್ಕಂಥ ಮಾರ್ಗ ಒಂದದ, ಅಧ್ಯಾತ್ಮ ಮಾರ್ಗ. ಇಲ್ಲಿ ಬಂದು ಸದ್ಗುರುನಾಥ ಯಾವುದರ ಬಗ್ಗೆ ವಿಚಾರ ಮಾಡಂತ ಹೇಳ್ತಾನ, ಅದರ ಕಡೆಗೆ ಸ್ವಲ್ಪ ಗಮನ ಕೊಡು ಅಂತಾರವರು. ಆದರೂ ಕೂಡ ಬರುವಲ್ತಿವನಿಗೆ. ಯಾಕಂದ್ರೆ ಇವನೊಳಗೆ ಸಾಮರ್ಥ್ಯ ಇಲ್ಲ, ಬಲ ಇಲ್ಲ. ಬಲ ಬೇಕದು. ಮನುಷ್ಯನೊಳಗೆ ತಾಕತ್ತಿರಬೇಕು. ಪುಣ್ಯದ ಬಲ ಇತ್ತು ಅಂದ್ರೆ ಅವನೇ ಏನು ಮಾಡ್ತಾನಂದ್ರೆ ವಿವೇಕ ಮಾಡ್ತಾನೆ. ಅದಕ್ಕೆ ಕಶ್ಚಿದ್ದೀರ ಪ್ರತ್ಯಗಾತ್ಮಾನಮೈಕ್ಷಂ ಆವೃತ್ತ ಚಕ್ಷುರ್ ಅಮೃತತ್ವಮಿಚ್ಚನ್. ಉಪನಿಷತ್ತು ಮತ್ತೊಂದು ಕಡೆ ಹೇಳ್ತದ, ಸೂಕ್ಷ್ಮಾತಿ ಸೂಕ್ಷ್ಮವಾಗಿರ್ತಕ್ಕಂಥ ಪರತತ್ವ ಅದದು.
ಹೆಂಗದರಿ ಅದು? ಸೂಕ್ಷ್ಮಾತ್ ಸೂಕ್ಷ್ಮತರಂ ವಿದ್ಧಿ ಗಂಧಾದೇರುತ್ತರೋತ್ತರಂ. ಶಾಸ್ತ್ರ ಹೇಳ್ತದೆ, ಸೂಕ್ಷ್ಮಕ್ಕೂ ಸೂಕ್ಷ್ಮವಾಗಿರ್ತಕ್ಕಂಥ ಆ ಪರಬ್ರಹ್ಮ ಸ್ವರೂಪವನ್ನು ನೀ ತಿಳಿಬೇಕಾದ್ರೆ ನಿನ್ನ ಬುದ್ಧಿನೂ ಕೂಡ ಅಷ್ಟೇ ಸೂಕ್ಷ್ಮ ಆಗಬೇಕಾಗ್ತದ. ಸೂಕ್ಷ್ಮವಾಗಿರ್ತಕ್ಕಂಥ ಬುದ್ಧಿ ನಿನ್ನೊಳಗೆ ಬರಬೇಕಾಗಿತ್ತಂದ್ರೆ ನೀ ಭಾಳ ಅದ್ರ ಕಡೆ ಪುಣ್ಯದ ಕಡೆ ಗಮನ ಇಟ್ಟು ಸಾಗಬೇಕಾಗ್ತದಪ್ಪ. ಅದಕ್ಕೆ ಧೀರನಾಗಿರ್ತಕ್ಕಂಥವನು ಕಶ್ಚಿದ್ದೀರ, ಯಾವನು ಧೀರನಾಗಿರ್ತಕ್ಕಂಥನು ಮನಬುದ್ಧಿಗಳನ್ನು ತನ್ನ ಹತೋಟಿಯಲ್ಲಿಟ್ಟುಕೊಂಡು ನಿರಂತರವಾಗಿ ಆ ಆತ್ಮದ ಕಡೆ ಮುಖ ಮಾಡಿರ್ತಕ್ಕಂಥವನದನ್ನು ಅವನಿಗೆ ಧೀರ ಅಂತ ಕರಿತೀವಿ ನಾವು. ಧೀ ಅಂದ್ರೆ ಬುದ್ಧಿ, ರ ಅಂದ್ರೆ ರಕ್ಷಣೆ ಮಾಡಿಕೊಂಡಿರ್ತಕ್ಕಂಥವನು. ವಿಷಯಗಳ ಕಡೆ ಹರಿದಾಡ್ತಕ್ಕಂಥ ಬುದ್ಧಿಯನ್ನು ಪ್ರಪಂಚಾಭಿಮುಖವಾದ ಬುದ್ಧಿ ಪರಮಾರ್ಥದ ಕಡೆಗೆ ತಂದಿದ್ದ ಅಂದ್ರೆ ಅವನು ಧೀರನಾಗುತ್ತಾನ. ಅವನೇ ತನ್ನ ಅಂತರದೊಳಗಿರ್ತಕ್ಕಂಥ ಆತ್ಮನನ್ನು ನೋಡ್ತಕ್ಕಂಥ ತಾಕತ್ತು ಅವನಿಗೆ ಬರುತ್ತದಪ್ಪ. ಅದಕ್ಕೆ ಅವನೇ ಶ್ರೇಯೋ ಮಾರ್ಗವನ್ನು ಅನುಕರಣೆ ಮಾಡ್ತಾನ. ಶ್ರೇಯೋಬಿ ಧೀರೋಬಿ ಪ್ರೇಯಸೋ ಋಣೀತೆ, ಪ್ರೇಯೋ ಮಂದೋ ಯೋಗಕ್ಷೇಮ ದ್ರುಣೀತೆ. ಮಂದನಾಗಿರ್ತಕ್ಕಂಥ ಮೂಢನಾಗಿರ್ತಕ್ಕಂಥ ಮನುಷ್ಯ ಪ್ರೇಯೋ ಮಾರ್ಗ, ರುಚಿಕರ ಮಾರ್ಗ ಹಿಡಿದ್ರ, ಧೀರನಾಗಿರ್ತಕ್ಕಂಥ ಶ್ರೇಯೋ ಮಾರ್ಗವನ್ನು ಹಿಡ್ಕೊಂಡು ತನ್ನ ಆತ್ಮತತ್ವವನ್ನು ತಿಳ್ಕೊಂಡು ಉದ್ಧಾರ ಆಗ್ತಾನೆ ವಿನ ಅನ್ಯಥಾ ಇದು ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಮಹಾತ್ಮರು ನಮಗೆ ವಿವೇಕ ಅಂತಕ್ಕಂಥದ್ದನ್ನು ಜಾಗೃತ ಮಾಡ್ಕೋ. ಇದು ವಿವೇಕ ಇರಲಿಲ್ಲ ಅಂದ್ರೆ ಅವನು ಎಲ್ಲಿ ಹೋದ್ರೂ ಕೂಡ ಅವನಿಗೆ ದಾರಿ ಸಿಗಾಕ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಡು ಮಹಾತ್ಮರು ವಿಚಾರವನ್ನೇ ಮಾಡು, ಅಧ್ಯಾತ್ಮದ ಕಡೆ ಮುಖ ಮಾಡು. ಅದಕ್ಕೆ ಸತ್ಸಂಗ, ವಿವೇಕ ಎರಡೂ ಹೇಳಿದ್ರು ಅವರು. ಸತ್ಸಂಗದ ಕಡೆ ಬಂದ್ರಂದ್ರೆ ವಿವೇಕ ಹುಟ್ಟುತ್ತದ್ರಿ. ವಿವೇಕ ಸುಮ್ಮನೆ ಹುಟ್ಟಂಗಿಲ್ಲ. ಅದಕ್ಕೆ ನಮ್ಮ ಶಾಸ್ತ್ರದೊಳಗೆ ವಿಚಾರ ಹುಟ್ಟಬೇಕಾಗಿತ್ತಂದ್ರೆ 4 ಕೃಪಾಗಳು ಬೇಕಂತ ಹೇಳ್ಕೊಂಬಂದೀವಿ ನಾವು. ಈಶ್ವರ ಕೃಪಾ, ವೇದ ಕೃಪಾ, ಗುರುಕೃಪಾ, ಅಪನ ಅಂತಃಕರಣ ಕೃಪಾ. ಮೊಟ್ಟ ಮೊದಲು ಭಗವಂತನ ಕೃಪಾ ಬೇಕು ನಮಗೆ. ಈಶ್ವರ ಕೃಪಾ ಇರಲಾರ್ದೇ ಈ ಕಡೆ ಮುಖನೇ ಮಾಡಂಗಿಲ್ಲ. ನೀವೇನಂತೀರಿ? ಹೆಂಡತಿ ಚಲೋ ಸಿಕ್ಕಿದ್ಲು, ಗಂಡ ಚಲೋ ಸಿಕ್ಕಿದ್ದ, ಮಕ್ಕಳು ಮಾತು ಕೇಳ್ತಿದ್ದು, ಬೇಕಾದಷ್ಟು ಆಸ್ತಿ ಐಶ್ವರ್ಯ ಎಲ್ಲ ಇತ್ತಂದ್ರೆ ಏನಂತಾರೆ? ನಮ್ಮ ಮೇಲೆ ದೇವ್ರದ್ದು ಭಾಳ ಕೃಪಾ ಆಗ್ಯದ್ರಿ ಅಂತ. ಇದು ದೇವ್ರ ಕೃಪಾ ಅಂತೀವೇನು? ಶಾಸ್ತ್ರದೊಳಗೆ ಇದಕ್ಕೆ ದೇವ್ರ ಕೃಪಾ ಅನ್ಲಿಲ್ಲ ಅವರು. ಈಶ್ವರ ಕೃಪಾ ಎದಕ್ಕಂದ್ರು? ಪರಮಾತ್ಮನ ಕೃಪಾ ಅಂತಂದ್ರೆ ನಿನ್ನೊಳಗೆ ವಿವೇಕ ಹುಟ್ಟುತ್ತದ ನೋಡಪ್ಪ. ಹರಿಕಿ ಕರುಣ ಬಿನ ವಿಮಲ ವಿವೇಕನ ಹೋಯ್, ವಿಮಲ ವಿವೇಕ ಬಿನ ಘೋರ ಸಂಸಾರ ನದಿ ಪಾರನ ಪಾವೆ ಕೋಯ್. ಶಾಸ್ತ್ರ ಹೇಳ್ತದ, ನಿನಗೆ ಭಗವಂತನ ಕೃಪಾ ಇರಲಾರ್ದನೆ ವಿವೇಕ ಅಂತಕ್ಕಂಥದ್ದು ಹುಟ್ಟಕ್ಕೆ ಸಾಧ್ಯನೇ ಇಲ್ಲ. ವಿವೇಕ ಹುಟ್ಟಲಿಲ್ಲ ಅಂದ್ರೆ ಈ ಸಂಸಾರ ರೂಪ ಘೋರ ನದಿಯನ್ನು ಪಾರು ಮಾಡಕ್ಕೆ ನಿನಗೆ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಡು ಮಹಾತ್ಮರು ನಮಗೆ ಉಪದೇಶ ಮಾಡಕತ್ತಾರಲ್ಲ. ಯಾವ್ರ ಅಂತಃಕರಣದೊಳಗೆ ಪುಣ್ಯ ಜಾಗ್ರ ಆಗ್ಯದ ಅವನೇ ವಿವೇಕ ಮಾಡ್ತಾನ್ರಿ. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಕೀರ್ತಿಯನ್ನು ಕೇಳಿದ್ರಂತ. ಗೊತ್ತಿರಲಿಲ್ಲ ಅವರಿಗೆ. ರಾಮಕೃಷ್ಣರಂದ್ರೆ ಜ್ಞಾನಿಗಳು, ಭಗವತಿಯ ಸಾಕ್ಷಾತ್ಕಾರವನ್ನು ಮಾಡ್ಕೊಂಡಿರ್ತಕ್ಕಂಥ ಪುಣ್ಯಾತ್ಮದನ, ಬೇಡಿದವರಿಗೆ ಬೇಡಿದ್ದು ಕೊಡ್ತಾರ ಅಂತ ತಿಳ್ಕೊಂಡು ಎಲ್ಲ ಕಡೆಗೆ ಪ್ರಚಾರ ಆಗಿತ್ತು. ಸ್ವಾಮಿ ವಿವೇಕಾನಂದರಿಗೆ ಏನು ಅನ್ನಿಸ್ತು ಗೊತ್ತಿಲ್ಲ. ಒಂದು ದಿನ ನಾನು ಭೇಟಿ ಆಗಬೇಕಂತ ಬಂದಿದ್ರಂತ. ಭೇಟಿ ಆಗಬೇಕಂತ ಬಂದರು. ಅವರು ಧ್ಯಾನ ಮಾಡ್ಕೋತ ಬಾಗಿಲ ಹಾಕ್ಕೊಂಡು ಧ್ಯಾನಸ್ಥರಾಗಿ ಕುಂತಿದ್ರಂತ. ಕುಂತ ಬಳಿಕ ಬಾಗಿಲ ಬಡಿದ್ರು ಉತ್ಥಾನ ಆಗಲೇ ಇಲ್ಲ. ಸಮಾಧಿಯೊಳಗಿದ್ದರೂ ಹೊರಗೆ ಬರಲಿಲ್ಲ. ನೋಡಿದ ಒಂದು 5 ನಿಮಿಷ ನಿಂತು ಮತ್ತೆ ಬಾಗಿಲ ಬಡಿದ್ರು. ಸ್ವಲ್ಪ ಹೊರಗೆ ಬಂದರು. ಮತ್ತೆ ಬಡ್ದ, ಯಾರಿದ್ದಿ ಅಂತ ಕೇಳಿದ್ರಂತ. ನೀ ಯಾರಿದ್ದಿ ಅಂತ ಕೇಳಿದ್ರ ಸ್ವಾಮಿ ವಿವೇಕಾನಂದ್ರ ಅಂದ್ರಂತ, ನಾ ಯಾರಿದ್ದೀನಿ ಅನ್ನೋದು ಗೊತ್ತಿರಲಾರ್ದಕ್ಕೆ ತಿಳ್ಕೊಳಕ್ಕೆ ನಿಮ್ಮ ಹತ್ರ ಬಂದೀನಿ ಅಂದಂತವ. ಈ ವಿಚಾರ ಮಾಡೋಕ್ಕೆ ನಿನ್ನ ಹತ್ರ ಬಂದೀನಿ. ಎದ್ದು ಓಡ್ಕೋತ ಬಂದ್ರಂತ ಗುರುಗಳು. ಯಪ್ಪ, ನಿನ್ನಂಥ ಶಿಷ್ಯ ನನಗೆ ಬೇಕಾಗ್ಯಾರ ಅಂತ ಪಟ್ನ ಬಾಗಿಲು ತೆಗೆದು ಒಳಗೆ ಬಾ ಅಂದ್ರಂತವ್ರು. ನೋಡ್ರಿ, ಒಳಗೆ ಬಾ ಅಂತ ಸ್ವಾಮಿ ವಿವೇಕಾನಂದರನ್ನ ಕರೆದ್ರು. ಅಧಿಕಾರತ್ವ ಇವನೊಳಗೆ ಅದ, ನನ್ನ ಸಮಸ್ತ ಜ್ಞಾನಕ್ಕೆ ಇವನೇ ಅದನ ಒಡೆಯ ಅಂತ ತಿಳ್ಕೊಂಡು ತಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನೆಲ್ಲ ಸ್ವಾಮಿ ವಿವೇಕಾನಂದರಿಗೆ ಧಾರೆ ಎರೆದ್ರು ಅಂತ ತಿಳ್ಕೊಂಡು ಇವತ್ತು ದೇಶ ವಿದೇಶದಾದ್ಯಂತ ಅಧ್ಯಾತ್ಮ ತತ್ವವನ್ನು, ಭಾರತೀಯ ಸಂಸ್ಕೃತಿಯನ್ನು ಯಾರಾದರೂ ಪ್ರಚಾರ ಮಾಡಿದ್ರಂದ್ರೆ ಸ್ವಾಮಿ ವಿವೇಕಾನಂದರು. ತಿಳಿತ್ರಿ? ಅಂಥ
ತಾಕತ್ತು ಯಾರಿಂದ ಬಂತಂದ್ರೆ ಅದು ಗುರುಗಳಿಂದ ಬರ್ತದ. ಅದಕ್ಕೇ ನಮ್ಮ ಶಾಸ್ತ್ರ ವಿಚಾರ ಅಂತಕ್ಕಂಥದ್ದು ಸುಮ್ಮನೆ ಬರಂಗಿಲ್ಲಪ್ಪ. ದೇವ್ರ ಕೃಪಾನೂ ಬೇಕು, ಶಾಸ್ತ್ರ ಕೃಪಾನೂ ಬೇಕು. ಅದರಾಗ ವಿಶೇಷವಾಗಿ ಸದ್ಗುರುನಾಥನ ಕೃಪಾ ಇತ್ತು. ನಿನ್ನ ಅಂತಃಕರಣನು ಅದಕ್ಕೆ ಸಾಥ್ ಕೊಟ್ಟು ಸಾಧನ ಮಾಡ್ತಿತ್ತಂದ್ರೆ ನಿನಗೆ ಜ್ಞಾನ ಆಗೋದ್ರೊಳಗೆ ಸಂದೇಹನೇ ಇಲ್ಲ. ಅವನೇ ನಿಜವಾಗಿರ್ತಕ್ಕಂಥ ಎಚ್ಚರ ಆದವ ನೋಡು ಅನ್ನುವಂಥ ಮಾತನ್ನು ಶಾಸ್ತ್ರ ಉಪದೇಶ ಮಾಡ್ತದ. ಅಂಥ ವಿಚಾರ ಮಾಡ್ತಕ್ಕಂಥ ಸದ್ಬುದ್ಧಿಯನ್ನು ಸಿದ್ಧಾರೂಢಪ್ಪ ನಮ್ಮೆಲ್ಲರಿಗೂ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ ನನ್ನೆರಡು ತೊದಲು ನುಡಿಗಳನ್ನು ಸದ್ಗುರುನಾಥನ ಡಿದಾವರಿಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಹರಿ ಓಂ ತತ್ಸ.